ನಮಗೆ ಸ್ವತಂತ್ರ ಕೊಡ್ಸಕ್ಕೆ ಎಷ್ಟೋ ಜನ ರಕ್ತನೇ ಸುರಿಸಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಅಟ್ಲೀಸ್ಟ್ ರಕ್ತದಾನ ಮಾಡಿದ್ರೆ ಯಾರಿಗಾರು ಇದು ಹೆಲ್ಪ್ ಆಗತ್ತಲ್ವಾ ಅಂತ. ಹಾಗಾಗಿ ಈ 80th ಇಂಡಿಪೆಂಡೆನ್ಸ್ ಡೇಗೆ ನಮ್ಮ ಹಲೋ ಡಾಕ್ಟರ್ ಟೀಮ್ ಇಂದ ಸೊಸೈಟಿಗೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಜುವಾರಿ ಗಾರ್ಡನ್ ಸಿಟಿ ಬ್ಲಡ್ ಡೊನೇಷನ್ ಕ್ಯಾಂಪ್ ನ ಆರ್ಗನೈಸ್ ಮಾಡಿದ್ವಿ. ಬ್ಲಡ್ ಡೊನೇಷನ್ ಮುಂಚೆ ಇಲ್ಲಿ ಆಸ್ ಯೂಶುವಲ್ ಫ್ಲಾಗ್ ಹೋಸ್ಟಿಂಗ್ ಇತ್ತು. ಇಲ್ಲಿರುವಂತ ಕಮ್ಯುನಿಟಿ ಎಲ್ಲರೂ ಕೂಡ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಮತ್ತೆ ಪುಟಾಣಿ ಮಕ್ಕಳ ಹತ್ರ ಆ ಫ್ಲಾಗ್ ನ ಕೈಯಲ್ಲಿ ನೋಡಿದಾಗ ನಮಗೆ ನಮ್ಮ ಚೈಲ್ಡ್ಹುಡ್ ಡೇಸ್ ಬಾರಿ ನೆನಪಾಯ್ತು. ಸೊ ಅದಾದ್ಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಕಡೆ ಹೋದ್ವಿ. ತುಂಬಾ ಜನ ಬ್ಲಡ್ ಡೊನೇಷನ್ ಕ್ಯಾಂಪ್ ಗೆ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಬ್ಲಡ್ ಡೊನೇಷನ್ ಬಗ್ಗೆ ಕ್ವೈರೀಸ್ ಇತ್ತು. ಎಷ್ಟು ಬ್ಲಡ್ ಅನ್ನು ತಗೊಂತಾರೆ, ನಮ್ಮ ಬಾಡಿಲಿ ಎಷ್ಟು ಅಮೌಂಟ್ ಆಫ್ ಬ್ಲಡ್ ಇದೆ, ಇದು ಯಾವ ರೀತಿ ಪ್ರೊಸೆಸಿಂಗ್ ಆಗುತ್ತೆ, ಎಷ್ಟು ಜನಕ್ಕೆ ಇದು ಹೆಲ್ಪ್ ಆಗುತ್ತೆ, ಇದು ಸೊಸೈಟಿಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಇದೆಲ್ಲರ ಬಗ್ಗೆ ನಮ್ಮ ಟೀಮ್ ಕಡೆಯಿಂದ ಮಾಹಿತಿನ ಕೊಟ್ವಿ. ಮತ್ತೆ ನಾವು ಕೊಡ್ತಿರುವಂತ ಸರ್ವಿಸ್ಗೆ ಖುಷಿ ಪಟ್ಟರು. ಈ ರೀತಿ ಹೆಲ್ತ್ ಎಜುಕೇಟ್ ಮಾಡ್ತಾ ಮತ್ತೆ ಅವ್ರ ಡೋರ್ ಸ್ಟೆಪ್ ಅಲ್ಲಿ ಎಲ್ಲ ಸರ್ವಿಸಸ್ ಕೊಡ್ತಿರೋದಕ್ಕೆ ಇನ್ನೊಬ್ಬರಿಗೆ ಬ್ಲಡ್ ಡೊನೇಷನ್ ಮಾಡಿದ್ಮೇಲೆ ನಿಮಗೆ ಏನ್ ಅನಿಸ್ತದೆ ಅಂತ ಕೇಳಿದಾಗ ತುಂಬಾ ಲೈಟ್ ಫೀಲ್ ಅನಿಸ್ತದೆ. ಐ ಡೋಂಟ್ ನೋ ವೈ, ಲೈಕ್ ಏನೋ ಒಂಥರ ಮನಸ್ಸಿಗೆ ಸಂತೋಷ ಇದೆ. ಈ ಬ್ಲಡ್ ಡೊನೇಷನ್ ಜೊತೆಲಿ ನಮ್ಮ ಟೀಮ್ ಕಡೆನ ನ್ಯೂಟ್ರಿಷನಲ್ ಅಸೆಸ್ಮೆಂಟ್ ಕೂಡ ಇತ್ತು. ಸೊ ಅವ್ರ ಡಯಟ್ ಲೈಫ್ ಸ್ಟೈಲ್ ಏನೇನು ಚೇಂಜಸ್ ಮಾಡ್ಕೊಬೇಕು, ನಮ್ಮ ಡಯಟಿಷಿಯನ್ ನೀಟಾಗಿ ಅವರಿಗೆ ಗೈಡ್ಲೈನ್ಸ್ ನ ಕೊಟ್ಟು. ಸೊ ಟೋಟಲಿ ಕ್ಯಾಂಪ್ ತುಂಬಾನೇ ಸಕ್ಸಸ್ಫುಲ್ ಆಗಿ ಎಂಡ್ ಆಯ್ತು. ನೋಡಿ, ಈ ವಿಡಿಯೋ ನೋಡ್ತಿರುವಂತ ಎಲ್ಲರಲ್ಲೂ ಕೂಡ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಸಾಧ್ಯವಾದ್ರೆ ಆದಷ್ಟು ಬ್ಲಡ್ ಡೊನೇಷನ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಯಾರಿಗಾರು ಯಾವ್ದಾದ್ರು ಒಂದು ರೂಪದಲ್ಲಿ ಇದು ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ವರ್ಷಕ್ಕೆ ಅಟ್ಲೀಸ್ಟ್ 3 ರಿಂದ 4 ಸಲ ಬ್ಲಡ್ ಡೊನೇಷನ್ ಮಾಡ್ಬೋದು. ಸೊ ಸಾಧ್ಯವಾದ್ರೆ ಅಟ್ಲೀಸ್ಟ್ ನಿಮ್ ಬರ್ಡೇ ದಿನ ಆದ್ರೂ ಬ್ಲಡ್ ಡೊನೇಷನ್ ಮಾಡಿ. ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ ಕೇವಲ ಅಲ್ಲಿರುವಂತ ಕಮ್ಯುನಿಟರ್ ಅಷ್ಟೇ ಅಲ್ಲ, ನಮ್ಮ ಹಲೋ ಡಾಕ್ಟರ್ ಟೀಮ್ ಇಂದ ಫೌಂಡರ್ಸ್ ಆದಂತ ವೈಸಳ ಅವರು, ವಿವೇಕ್ ಅವರು ಮತ್ತೆ ನಾವು ಕೂಡ ಕೊಟ್ವಿ. ಬಿಕಾಸ್ ನಾವೊಬ್ಬರಿಗೆ ಬ್ಲಡ್ ಡೊನೇಷನ್ ಮಾಡಿ ಅಂತ ಹೇಳೋ ಮುಂಚೆ ನಾವು ಕೂಡ ಕೊಡಕ್ಕೆ ರೆಡಿ ಇರ್ಬೇಕಲ್ವಾ.